ಶಾಸ್ತ್ರಗಳನ್ನ ಓದಿ ಅಧ್ಯಯನ ಮಾಡಿ ಆಮೇಲೆ ಜ್ಞಾನವನ್ನ ಸಂಪಾದನೆ ಮಾಡೋಣ ಅಂತ ಹೊರಟ್ರೆ ಈ ಕಲಿಯುಗದಲ್ಲಿ ನಮ್ಮಂತಹ ಸಾಧಾರಣ ಜನರಿಗೆ ಇದು ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಭೂರಿಣಿ ಶಾಸ್ತ್ರಗಳು ಎಷ್ಟಿದೆ, ಒಂದು ಎರಡು ಅಧ್ಯಯನ ಮಾಡೋಣ ತಿಳ್ಕೊಳ್ಳೋಣ ಅಂತಂದ್ರೆ ಅಧ್ಯಯನ ಮಾಡ್ಲಿಕ್ಕೆ ಆಗದೆ ಇರುವಷ್ಟು, ಲೆಕ್ಕ ಇಲ್ಲದೆ ಇರುವಷ್ಟು ಶಾಸ್ತ್ರಗಳಿದೆ ಅಂತ ಇದ್ದಾರೆ. ಭೂರಿಣಿ ಅಂದ್ರೆ ಹಾಗರ್ಥ, ಬಹಳಷ್ಟು ಶಾಸ್ತ್ರಗಳಿದೆ, ಲೆಕ್ಕ ಇಲ್ಲದೆ ಇರುವಷ್ಟು ಶಾಸ್ತ್ರಗಳಿದೆ. ಮತ್ತು ಭೂರಿ ಕರ್ಮಾಣಿ, ಭೂರಿ ಕರ್ಮಾಣಿ ಅಂತಂದ್ರೆ ಇದು ಶಾಸ್ತ್ರಕ್ಕೇನೆ ವಿಶೇಷಣ. ಇದು ಒಂದೊಂದು ಶಾಸ್ತ್ರದಲ್ಲಿಯೂ ಕೂಡ ಒಂದೊಂದು ವಿಚಿತ್ರವಾದ ರೀತಿಯಲ್ಲಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಅದು ಈ ಶಾಸ್ತ್ರವನ್ನ ಓದೋರಿಗೆ ಆ ಶಾಸ್ತ್ರದಲ್ಲಿ ಇರೋ ವಿಷಯಕ್ಕೂ, ಆ ಶಾಸ್ತ್ರದಲ್ಲಿ ಓದೋರಿಗೆ ಈ ಶಾಸ್ತ್ರದಲ್ಲಿರೋ ವಿಷಯಕ್ಕೂ ಪರಸ್ಪರ ವಿರೋಧ ಬರ್ತದೆ. ಯಾವುದನ್ನ ನಂಬುತ್ತೀರಿ? ಒಬ್ಬರೇ ಮಾಡಿದ ಗ್ರಂಥಗಳಲ್ಲೂ ಕೂಡ, ಇನ್ನು ಬೇರೆ ಬೇವರು ಮಾಡಿದ ಗ್ರಂಥ ಬಿಡಿ, ಒಬ್ಬರೇ, ಉದಾಹರಣೆಗೆ ವೇದವ್ಯಾಸ ದೇವರೇ, ಅವರೇ ಮಹಾಭಾರತವನ್ನ ರಚನೆ ಮಾಡಿದವರು, ಅವರೇ ಭಾಗವತವನ್ನ ರಚನೆ ಮಾಡಿದವರು, ಅವರೇ ಬೇರೆ ಪುರಾಣಗಳನ್ನ ರಚನೆ ಮಾಡಿದವರು. ಒಬ್ಬ ಮಾಡಿದ ಆ ಪುರಾಣಗಳಲ್ಲಿ ಒಂದು ಪುರಾಣದಲ್ಲಿ ಹೇಳಿದ ವಿಷಯಕ್ಕೂ ಮತ್ತೊಂದು ಪುರಾಣದಲ್ಲಿ ಹೇಳಿದ ವಿಷಯಕ್ಕೂ ಪರಸ್ಪರ ವಿರೋಧ ಬರ್ತದೆ. ಕೆಲವರು ಅಂತಾರೆ ಎಲ್ಲ ಒಂದೇ, ಯಾವ ಮಾರ್ಗದಲ್ಲಿ ಬೇಕಾದ್ರೂ ಹೋಗ್ಬೋದು, ಕೊನೆಗೆಲ್ಲ ಹೋಗಿ ಸೇರೋದು ಮೋಕ್ಷಕ್ಕೇನೆ. ಹಾಗಾಗಿ ನೀವು ಯಾವ ಸಿದ್ಧಾಂತ ಬೇಕಾದ್ರೂ ಅನುಸರಣೆ ಮಾಡಿ, ಕೊನೆಗೆ ಹೋಗಿ ಎಲ್ಲರೂ ಹೇಳೋದು ಅದೇ. ಮಾರ್ಗಗಳು ಬೇರೆ ಬೇರೆ ಅಷ್ಟೇ, ಕೊನೆಗೆ ಹೋಗಿ ಸೇರೋದು ಎಲ್ಲರೂ ಮೋಕ್ಷಕ್ಕೇನೆ. ಹಾಗಾಗಿ ನೀವು ಯಾರ ಸಿದ್ಧಾಂತವನ್ನು ಬೇಕಾದ್ರೂ ಅನುಸರಣೆ ಮಾಡಿ, ಯಾವ ಮಾರ್ಗದಲ್ಲಿ ಬೇಕಾದ್ರೂ ಹೋಗಿ, ತಪ್ಪಲ್ಲ, ಎಲ್ಲವೂ ಸರಿಯಾದದ್ದೇ ಅಂತ ಹೇಳಿ ದಾರಿ ತಪ್ಪಿಸ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಮೇಲ್ನೋಟಕ್ಕೆ ಹೌದು ಅಂತ ಅನಿಸ್ತದೆ, ಎಲ್ಲಾ ಗುರುಗಳು ಒಂದೇ, ಎಲ್ಲಾ ಗುರುಗಳು ಹೇಳೋದು ಮೋಕ್ಷ ಮಾರ್ಗನೇ. ಹಾಗಾಗಿ ಅವ್ರು ಹೇಳಿದ್ದು ಸರಿ, ಇವ್ರು ಹೇಳಿದ್ದು ಸರಿ, ಯಾರು ಹೇಳಿದ್ದು ಬೇಕಾದ್ರೂ ನೀವು ಅನುಸರಣೆ ಮಾಡಬಹುದು, ಕೊನೆಗೆ ಮೋಕ್ಷಕ್ಕೆ ಹೋಗ್ತೀರಿ. ಯಾಕೆಂದ್ರೆ ಎಲ್ಲರೂ ಮೋಕ್ಷ ಮಾರ್ಗವನ್ನು ತೋರಿಸ್ಲಿಕ್ಕೆ ಹೊರಟಿರೋದು ಅಂತ. ಇದು ಸಾಧ್ಯವೇ ಇಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ಯಾರು ಭಗವಂತನಿಗೆ ವಿರುದ್ಧವಾದ ವಿಷಯಗಳನ್ನ ಹೇಳ್ತಾ ಹೋಗ್ತಾರೋ ಅವರು ಎಷ್ಟು ಮುಂದೆ ಹೋದ್ರು ಕೂಡ ಭಗವಂತನಿಗೆ ಹಿಂದೆನೇ ಹೋಗ್ತಾರೆ. ಅವರು ಭಗವಂತನಿಗೆ ಬೆನ್ನು ಹಾಕಿ ಹೋದವರು ಯಾವತ್ತೂ ಕೂಡ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಎರಡು ಮಾರ್ಗಗಳು ಎರಡೂ ಕೂಡ ಮೋಕ್ಷವನ್ನ ಕೊಡ್ತದೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಒಂದು ಮಾರ್ಗದಲ್ಲಿ ಹೋದವರಿಗೆ ಮೋಕ್ಷ ಸಿಗ್ತದೆ ಅಂದ್ರೆ ಅದಕ್ಕೆ ವಿರುದ್ಧವಾದ ಮಾರ್ಗದಲ್ಲಿ ಹೋದವರಿಗೆ ಮೋಕ್ಷ ಹೇಗೆ ಸಿಗತ್ತೆ? ಅವರು ಮೋಕ್ಷದಿಂದ ದೂರವೇ ಹೋಗ್ತಾರೆ, ಭಗವಂತನಿಂದ ದೂರನೇ ಹೋಗ್ತಾರೆ ಅವರು. ತಥೋಯಾಂತ್ ಅಧಮಾಂ ಗತಿಂ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ. ಹಾಗಾಗಿ ಅವರು ಕೊನೆಗೆ ಅಧೋಗತಿಗೆ ಹೋಗ್ತಾರೆ. ಮಾಂ ಅಪ್ರಾಪ್ಯೈವ ಕೌಂತೇಯ ಅಂತ ಸ್ಪಷ್ಟವಾಗಿ ಅವರು ನನ್ನನ್ನು ಪಡೆಯದೆ, ಅವ್ರು ಕೊನೆಗೂ ನನ್ನನ್ನು ಪಡೆಯೋದೇ ಇಲ್ಲ ಅವ್ರು, ಯಾಕೆಂದ್ರೆ ನನ್ನ ವಿರುದ್ಧವಾಗಿಯೇ ಹೋಗ್ತಾ ಇರ್ತಾರೆ. ಆದ್ರಿಂದ ಮಾಂ ಅಪ್ರಾಪ್ಯೈವ, ನನ್ನನ್ನು ಪಡೆಯದೆ, ತಥೋಯಾಂತ್ ಅಧಮಾಂ ಗತಿಂ, ಕೊನೆಗೆ ಅಧೋಗತಿಯನ್ನು ಪಡೀತಾರೆ ಅಂತ. ಹಾಗಾಗಿ ಎಲ್ಲಾ ಮಾರ್ಗಗಳು ಕೊನೆಗೆ ಭಗವಂತನನ್ನೇ ಸೇರ್ತವೆ ಅಂತ ಹೇಳೋದು ಬಹಳ ಮೂರ್ಖತನದ ಮಾತು. ಅದಕ್ಕೆ ಭೂರಿಣಿ ಭೂರಿ ಕರ್ಮಾಣಿ ಅಂತ ಇದ್ದಾರೆ. ಎಲ್ಲವೂ ಕೂಡ ಪರಸ್ಪರ ವಿರುದ್ಧವಾದ ವಿಷಯಗಳನ್ನ ಹೇಳ್ತಾ ಇದೆ, ಒಂದೊಂದು ತರ ಹೇಳ್ತಾ ಇದೆ ಶಾಸ್ತ್ರಗಳು. ಅವುಗಳಲ್ಲೇ ಒಮ್ಮತ ಇಲ್ಲ, ಶಾಸ್ತ್ರದಲ್ಲಿ ಪರಸ್ಪರ ವಿರೋಧ ಕಾಣಿಸ್ತದೆ. ಅವುಗಳನ್ನೆಲ್ಲ ಅಧ್ಯಯನ ಮಾಡೋದು ಬಹಳ ಕಷ್ಟ ಸಾಧ್ಯ ನಮಗೆ. ನಾವು ಆ ಗ್ರಂಥವನ್ನೂ ಅಧ್ಯಯನ ಮಾಡಿ, ಈ ಗ್ರಂಥವನ್ನೂ ಅಧ್ಯಯನ ಮಾಡಿ, ಇದರಲ್ಲಿ ಯಾವುದು ಸರಿ ಅಂತ ತಿಳ್ಕೊಂಡು ಇದಕ್ಕೇನರ್ಥ, ಇದು ಯಾಕೆ ಹಿಂಗೆ ಹೇಳಿದ್ರೆ, ಹಾಗಾದ್ರೆ ಇದಕ್ಕೇನರ್ಥ, ಅದಕ್ಕೇನರ್ಥ, ಇವುಗಳನ್ನೆಲ್ಲ ಸಮನ್ವಯ ಮಾಡಿ ಒಂದು ಮೋಕ್ಷ ಮಾರ್ಗವನ್ನ ಕಂಡುಕೊಳ್ಳೋದು ನಮ್ಮಂತಹ ಸಾಧಾರಣ ಜನಯುಗದಲ್ಲಿ. ಆದ್ದರಿಂದ ಯಾವ ಮಾಡಿ ಅಧ್ಯಯನ ಮಾಡೋದ್ರಿಂದ ನಮ್ಮ ಅಂತಃಕರಣ ಅದು ನಿರ್ಮಲವಾಗ್ತದೆ.
ನಡುವೆ ಕಟ್ ಆಯ್ತು ಆಚಾರ, ಒಂದು ಒಂದು 1 ಮಿನಿಟ್ ಕಟ್ ಆಯ್ತು. ಇಲ್ಲಿಂದ ಹೇಳಿ. ಯಾವ ಆಚರಣ ನಡುವೆ ಕಟ್ ಆಯ್ತು. ಯಾವ ಗ್ರಂಥವನ್ನ ಅಧ್ಯಯನ ಮಾಡಿ ಯಾವುದನ್ನ ಓದೋದ್ರಿಂದ ಯಾವುದನ್ನ ಅಧ್ಯಯನ ಮಾಡೋದ್ರಿಂದ ನಮಗೆ ನೇರವಾಗಿ ಮೋಕ್ಷ ಸಿಗತ್ತೆ, ಯಾವುದು ನೇರವಾಗಿ ಮೋಕ್ಷಕ್ಕೆ ಕಾರಣವಾಗ್ತದೆ ಅಂತಹ ಶಾಸ್ತ್ರವನ್ನ ನಮಗೆ ತಿಳಿಸಿ ಹೇಳ್ರಿ. ಯಾವುದನ್ನ ಶ್ರವಣ ಮಾಡೋದ್ರಿಂದ ನಮ್ಮ ಅಂತಃಕರಣ ಶುದ್ಧವಾಗ್ತದೆ ಅಂತಹ ಶಾಸ್ತ್ರವನ್ನ ನಮಗೆ ಹೇಳಿ. ಯಾವುದನ್ನ ಅಧ್ಯಯನ ಮಾಡೋದ್ರಿಂದ ಭಗವಂತನ ಅನುಗ್ರಹ ನಮಗೆ ಸಿಗ್ತದೆ ಅಂತಹ ಗ್ರಂಥವನ್ನ ನಮಗೆ ತಿಳಿಸಿ ಹೇಳ್ರಿ ಅಂತ ಇಷ್ಟು ಅಭಿಪ್ರಾಯ. ಅತಃ ಸಾಧೋ ಅಂತವರನ್ನ, ಸಾಧುಗಳೇ ಸಜ್ಜನರೇ, ಅತ್ರ ಯತ್ ಸಾರಂ, ಯಾವುದು ಸಾರಭೂತವಾಗಿದೆಯೋ ನಿಮ್ಮ ಮನೀಷಯ ಸಮುದ್ಗೃಹ್ಯ, ಅದನ್ನ ನಿಮ್ಮ ಬುದ್ಧಿಯಿಂದ ಸಂಗ್ರಹ ಮಾಡಿ ಸಾರಭೂತವಾದದ್ದನ್ನು ನಮಗೆ ಹೇಳಿ. ಯಾಕೆಂದ್ರೆ ನೀವೆಲ್ಲ ಅಧ್ಯಯನ ಮಾಡಿದವರಾದ್ರಿಂದ ನಿಮಗೆ ಅದು ಗೊತ್ತಿರ್ತದೆ, ಅದರ ಸಾರ ಯಾವುದು, ಒಟ್ಟು ಎಲ್ಲ ಶಾಸ್ತ್ರಗಳ ತಾತ್ಪರ್ಯ ಏನು, ಅದರ ಸಾರಭೂತವಾದದ್ದು ಯಾವುದು ಅಂತ ನಿಮಗೆ ಗೊತ್ತಿರ್ತದೆ. ಅದಕ್ಕೆ ಅದನ್ನ ಕೇಳ್ತಾ ಇದ್ದಾರೆ. ಮನೀಷಯ ಸಮುದ್ಗೃಹ್ಯ ಯತ್ ಸಾರಂ ತದ್ಬ್ರೂಹಿ, ನಿಮ್ಮ ಬುದ್ಧಿಯಿಂದ ಅದನ್ನೆಲ್ಲ ಸಂಗ್ರಹ ಮಾಡಿ ಯಾವುದು ಸಾರಭೂತವಾಗಿದೆಯೋ ಅದನ್ನ ಹೇಳಿ. ಯಾಕೆ? ಭೂತಾನಾಂ ಭದ್ರಾಯ, ಅಂದ್ರೆ ಅವರಿಗೆ ಮಂಗಳ ಆಗಬೇಕು, ಮೋಕ್ಷ ಆಗಬೇಕು, ಎಲ್ಲ ಅಂತಃಕರಣಗಳು ಶುದ್ಧ ಆಗಬೇಕು. ಯಾವುದನ್ನ ಕೇಳೋದ್ರಿಂದ ಭದ್ರ ಆಗತ್ತೋ, ಅಂತಃಕರಣ ಶುದ್ಧವಾಗತ್ತೋ ಅದು. ಮತ್ತು ಏನ ಆತ್ಮ ಆಶು ಪ್ರಸೀದತಿ, ಆತ್ಮ ಅಂತಂದ್ರೆ ಇಲ್ಲಿ ಭಗವಂತ, ಭಗವಂತ ಕೂಡಲೇ ಪ್ರಸನ್ನನಾಗಬೇಕು. ಯಾವುದನ್ನ ಅಧ್ಯಯನ ಮಾಡೋದ್ರಿಂದ ಭಗವಂತನಿಗೆ ಅತ್ಯಂತ ಪ್ರೀತಿ ಉಂಟಾಗತ್ತೋ, ಭಗವಂತನ ಅನುಗ್ರಹ ಯಾವುದರಿಂದ ಸಿಗತ್ತೋ ಅಂತಹದ್ದನ್ನ ನಮಗೆ ಹೇಳಿ, ಬ್ರೂಹಿ ಅಂತ ಅರ್ಥ. ಗೊತ್ತಾಯ್ತಾ? ಮೊದಲನೇ ವಿಭಾಗಶಃ ಅಲ್ಲಿ ಅನ್ವಯ ಮಾಡಿದ್ದಾರೆ. ವಿಭಾಗಶಃ ಶ್ರೋತವ್ಯಾನಿ ವಿಭಾಗಶಃ ಅಂದ್ರೆ ಕೇಳಬೇಕಾದದ್ದನ್ನ ಯಾವ್ದ್ಯಾವ್ದು ಅಂತ ವಿಭಾಗ ಮಾಡ್ತಾ ಹೋದ್ರೆ ಅದು ಭೂರೇಣಿ, ಬಹಳಷ್ಟು ಇದೆ ಅಂತ ಅರ್ಥ. ಕೇಳಬೇಕಾದದ್ದು ಒಂದೊಂದು ಪ್ರಕರಣದಲ್ಲೂ ಕೂಡ ಒಂದೊಂದು ವಿಷಯವನ್ನ ಕೇಳಬೇಕಾಗಿರ್ತದೆ ನಮ್ಗೆ. ಹಾಗೆ ವಿಭಾಗಶಃ ಅಂತಂದ್ರೆ ಬೇರೆ ಬೇರೆ ವಿಭಾಗಗಳಲ್ಲಿ ಸಿಗತಕ್ಕಂಥದ್ದು. ಭೂರೇಣಿ, ಬಹಳಷ್ಟು ಇದೆ ಅಂತ ಅರ್ಥ. ಮತ್ತೆ ಪರಸ್ಪರ ವಿರೋಧವುಳ್ಳದ್ದು ಆಗತ್ತೆ ವಿಭಾಗ. ಈ ಭಾಗನೇ ಬೇರೆ, ಆ ಭಾಗನೇ ಬೇರೆ, ಒಂದಕ್ಕೊಂದಕ್ಕೆ ಒಮ್ಮತ ಇಲ್ಲ, ಹಾಗೂ ಇದೆ ಗ್ರಂಥಗಳಲ್ಲಿ ಅಂತ ಅರ್ಥ. ಸರಿನಾ? ಆಯ್ತು ಸರ್. ಅಲ್ಲೇನಾದ್ರೂ ಬೇರೆ ವಿಷಯ ಏನಾದ್ರೂ ಬರ ಇಲ್ಲ, ಅರ್ಥ ಆಯ್ತು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ.